ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್. ಸೊ ಅಗೇನ್ ಇವತ್ತು ಕೂಡ ಮತ್ತೆ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಒಂದು ಮುಂದಿನ ನೆಕ್ಸ್ಟ್ ವಿಡಿಯೋಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇದು ಒಂದು 15ನೇ ಭಾಗ ಅಥವಾ 15ನೇ ಒಂದು ವಿಡಿಯೋ ಆಗಿದೆ. ಸೊ ಹಾಗಾಗಿ ನಾವು ಆಲ್ರೆಡಿ 14 ವಿಡಿಯೋ ಕ್ಲಾಸ್ಗಳನ್ನು ಕೂಡ ಮಾಡಿದ್ವಿ. ಅವುಗಳನ್ನು ನೀವು ನನ್ನ ಒಂದು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಎಲ್ಲ ವಿಡಿಯೋಗಳನ್ನು, ಎಲ್ಲ ಒಂದು ಪ್ರೀವಿಯಸ್ ಎಕನಾಮಿಕ್ ಸರ್ವೆ ಕ್ಲಾಸ್ಗಳನ್ನು ನೀವು ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲದ ಹೇಳಿಕೆಯಾಗಿದೆ ಅಂತ ಕೇಳಿದ್ದಾರೆ. ಹೌದಾ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಏನು ನೋಡ್ತೋಗೋಣ. ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿಯನ್ನ ಪ್ರಕಟ ಮಾಡುವ ಸಂಸ್ಥೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಅಥವಾ ಎ ಸ್ಟೇಟ್ಮೆಂಟ್. ಎರಡನೇ ಬಿ ಸ್ಟೇಟ್ಮೆಂಟ್ ನೋಡ್ತೋಗೋಣ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿಯನ್ನ ಪ್ರಕಟ ಮಾಡುವಂತಹ ಸಂಸ್ಥೆ ಅದು ನೀತಿ ಆಯೋಗ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಕರ್ನಾಟಕವು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 1ನೇ ಸ್ಥಾನ ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಬೆಂಗಳೂರು ನಗರವು 1ನೇ ಸ್ಥಾನ ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಕೊಟ್ಟಿರುವಂತಹ ಈ ಒಂದು ಪ್ರಶ್ನೆಯಲ್ಲಿ ಯಾವುದು ಸರಿಯಲ್ಲದ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಅಲ್ವಾ. ಸೊ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇದೆಯಲ್ಲ, ಇದು ಈ ಕೊಟ್ಟಿರುವಂತಹ ಒಂದು ಪ್ರಶ್ನೆಯಲ್ಲಿ ತಪ್ಪಾದ ಅಥವಾ ಸರಿಯಲ್ಲದ ಹೇಳಿಕೆಯಾಗಿದೆ. ನೋಡಿ, ನಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋ ಎಕನಾಮಿಕ್ಸ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಆಕ್ಚುಲಿ ಏನಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಕನ್ನಡದಲ್ಲಿ ನಾವು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರೀತಾರೆ. ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಯಾವುದಂತಂದ್ರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಇದೇನ್ ಮಾಡುತ್ತೆ ಪ್ರತಿ ವರ್ಷ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿಯನ್ನ ಪ್ರಕಟ ಮಾಡ್ತಾ ಹೋಗುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಒಂದು ಪ್ರಶ್ನೆ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ. ಸೊ ಹಾಗಾದ್ರೆ 2023 ಭಾರತದ ಸ್ಥಾನ ಎಷ್ಟಿದೆ ಈ ಒಂದು HDI ರ್ಯಾಂಕ್ ಅಲ್ಲಿ ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಿ. ಓಕೆನಾ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿಯನ್ನ ಪ್ರಕಟ ಮಾಡುವ ಸಂಸ್ಥೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇದೆಯಲ್ಲ ಇದು. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಬಿ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿಯನ್ನ ಪ್ರಕಟ ಮಾಡುವ ಸಂಸ್ಥೆ ನೀತಿ ಆಯೋಗ. ಹೌದು ನೋಡಿ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹ್ಯೂಮನ್ ಡೆವಲಪ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಬಂದಾಗ ಏನ್ ಮಾಡುತ್ತೆ ನೀತಿ ಆಯೋಗ ಅಂತಂದ್ರೆ ಆಕ್ಚುಲಿ ಭಾರತದೊಳಗೆ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿಯನ್ನ ಪ್ರಕಟ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸ್ಟೇಟ್ಮೆಂಟ್ ಬಿ ಕೂಡ ಸರಿಯಾಗಿದೆ. ಅದೇ ರೀತಿ ಡಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಬೆಂಗಳೂರು ನಗರ ಅಥವಾ ಬೆಂಗಳೂರು ಅರ್ಬನ್ ಇದೆಯಲ್ಲ, ಇದು 1ನೇ ಸ್ಥಾನ ಅಥವಾ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಆದ್ರೆ ಭಾರತದಲ್ಲಿ ಕರ್ನಾಟಕವು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 1ನೇ ಸ್ಥಾನ ಪಡ್ಕೊಂಡಿಲ್ಲ, ಅದು 11th ಸ್ಥಾನ ಅಥವಾ 11ನೇ ಸ್ಥಾನ ಪಡ್ಕೊಂಡಿದೆ. ಸೊ ಹಾಗಾಗಿ ಸಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆನಾ. ಸೊ ಹಾಗಾದ್ರೆ ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರೀತಾರೆ. ನೋಡಿ, ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಒಂದು 2022 ಒಂದು ರ್ಯಾಂಕಿಂಗ್ಗಳನ್ನ ಇಲ್ಲಿ ಅಂದ್ರೆ 1999ರಿಂದ 2022 ರ್ಯಾಂಕ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ, ನಮ್ಮ ಕರ್ನಾಟಕ ಇದೆಯಲ್ಲ, ಕರ್ನಾಟಕ 2022ರಲ್ಲಿ ಅಂತಂದ್ರೆ ಆಕ್ಚುಲಿ 11ನೇ ಸ್ಥಾನವನ್ನ ಪಡೆದುಕೊಂಡಿದ್ದೆ. ಹಾಗಾಗಿ ಇಟ್ಸ್ ನಾಟ್ ಎ ಫಸ್ಟ್ ರ್ಯಾಂಕ್ ಅಂತ. ಹಾಗಾದ್ರೆ ಫಸ್ಟ್ ರ್ಯಾಂಕ್ ಯಾವ್ದಿದೆ ನೋಡಿ. ಸೊ ಡೆಲ್ಲಿ NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಇದೆಯಲ್ಲ ದೆಹಲಿ, ಅದು ಫಸ್ಟ್ ರ್ಯಾಂಕ್ ಪಡ್ಕೊಂಡಿದೆ. ಅದೇ ರೀತಿ 2ನೇ ರ್ಯಾಂಕ್ ಯಾವ್ದಿದೆ ನೋಡಿ, 2ನೇ ರ್ಯಾಂಕ್ ಅಲ್ಲಿ ಬಂದು ಕೇರಳ ಇದೆ. ಥರ್ಡ್ ಅಲ್ಲಿ ಯಾವ್ದಿದೆ ನೋಡಿ, ಸೊ ಹಿಮಾಚಲ್ ಪ್ರದೇಶ್ ಇದೆ. ಸೊ ಹಾಗಾಗಿ ಇವು 3 ಟಾಪ್ 3 ಸ್ಟೇಟ್ಸ್ ಇನ್ ದ 2022 ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರೀತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಮತ್ತೆ ನೋಡಿ, ಇನ್ನೊಂದೇನು ಕೇಳಿದಾರೆ ಅಂದ್ರೆ ಆಕ್ಚುಲಿ ಡಿಸ್ಟ್ರಿಕ್ಟ್ ಲೆವೆಲ್ ನೋಡ್ತಾ ಹೋದಾಗ, ಹೌದಾ, ನಾಗಲೇ ಹೇಳಿದೆ ಆಕ್ಚುಲಿ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಗ್ಲೋಬಲ್ ಲೆವೆಲ್ ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಬಂದು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಅದೇ ರೀತಿ ನಮ್ಮ ದೇಶದ ಹೊರಗಡೆ ಬಂದಾಗ ಅಂದ್ರೆ ಅದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಬಂದು ನೀತಿ ಆಯೋಗ್ ಆಗಿದೆ. ಹೌದಾ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಬಂದಾಗ ನೋಡಿ, ಕರ್ನಾಟಕದಲ್ಲಿ ಬಂದಾಗ ಏನಂದ್ರೆ ಆಕ್ಚುಲಿ ಡಿಸ್ಟ್ರಿಕ್ಟ್ ಬಂದಾಗ ಬೆಂಗಳೂರು ಅರ್ಬನ್ ಅಥವಾ ಬೆಂಗಳೂರು ನಗರ ಇದೆಯಲ್ಲ, ಇದು ಫಸ್ಟ್ ರ್ಯಾಂಕ್ ಪಡ್ಕೊಂಡಿದೆ. ಯಾವ್ದ್ರಲ್ಲಿ 2022 ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ. ಅದೇ ರೀತಿ ಸೆಕೆಂಡ್ ಪ್ಲೇಸ್ ಅಲ್ಲಿ ದಕ್ಷಿಣ ಕನ್ನಡ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಚಿಕ್ಕಮಗಳೂರು ಇದೆ. ಸೊ ಇವೆಲ್ಲ ಕೂಡ 3 ಏನಂದ್ರೆ ಟಾಪ್ 3 ಡಿಸ್ಟ್ರಿಕ್ಟ್ಸ್ ಇಂದ ಕರ್ನಾಟಕ ಸೊ ranking top 3 of in
ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತಾ ಹೋಗ್ತಾರೆ. ಸೊ ಅದೇ ರೀತಿ ಲಾಸ್ಟ್ ಯಾವ್ದಿದೆ ನೋಡಿ, ಆಕ್ಚುಲಿ ಲಾಸ್ಟ್ ಅಲ್ಲಿ ಇರುವಂತದ್ದು ಯಾದಗಿರಿ ಜಿಲ್ಲೆ ಇದೆ ನೋಡಿ. 30ನೇ ಸ್ಥಾನ ಇದೆ. 29ರಲ್ಲಿ ಕಲಬುರಗಿ ಇದೆ. 28ನೇ ಸ್ಥಾನ ರಾಯಚೂರು ಇದೆ. ಸೊ ಹಾಗಾಗಿ ಇವು ಬಾಟಮ್ 3 ಇಂದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಸೊ ಆಪ್ಷನ್ ಬಿ ಸಿ ಇದೆಯಲ್ಲ ಅದು ತಪ್ಪಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಸ್ಟೇಟ್ಮೆಂಟ್ ಏನು ನೋಡ್ತಗೋಣ. ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಜಿಲ್ಲೆಗಳಿದೆ. ಓಕೆನಾ. ಉತ್ತರದ ಜಿಲ್ಲೆಗಳು ದಕ್ಷಿಣದ ಜಿಲ್ಲೆಗಳಿಗಿಂತ, ಇಲ್ಲಿ ಕೂಡ ತಪ್ಪಾಗಿದೆಯಾ? ಓಕೆ, ದಕ್ಷಿಣದ ಜಿಲ್ಲೆಗಳಿಗಿಂತ ಉತ್ತಮ ಶ್ರೇಣಿಯಲ್ಲಿ ಎಂದು ಕೊಟ್ಟಿದ್ದಾರೆ. ಆಪ್ಷನ್ ಬಿ, ಸ್ಟೇಟ್ಮೆಂಟ್ ಬಿ ಅಲ್ಲಿ ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಅಥವಾ ಸೌತ್ ಬೆಂಗಳೂರು ಅಂತ ಕರಿತೀವಲ್ಲ ತಾಲೂಕು ನಂಬರ್ 1 ಅಥವಾ ರ್ಯಾಂಕ್ ಫಸ್ಟ್ ಶ್ರೇಯಾಂಕವನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಕರ್ನಾಟಕ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ತಾಲೂಕುಗಳಿಗೆ ಶ್ರೇಣಿಯನ್ನು ನೀಡಲು 4 ಮಾನದಂಡಗಳು ಅಥವಾ ಇಂಡಿಕೇಟರ್ಸ್ ಅಥವಾ ಸೂಚ್ಯಾಂಕಗಳು ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳು ಕೂಡ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ ಮೇಲಿನ ಯಾವುದು ಕೂಡ ಅಲ್ಲ. ಓಕೆನಾ. ನೋಡಿ ಫಸ್ಟ್ ಕ್ವೆಶ್ಚನ್ ನೋಡಿ ಏನಂದ್ರೆ ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಂಕ ಇದೆಯಲ್ಲ ಅಲ್ಲಿ ಏನಂದ್ರೆ ಇಲ್ಲಿ ಕಂಪೇರ್ ಮಾಡಿದ್ದಾರೆ. ಅಂದ್ರೆ ನಾರ್ತ್ ಡಿಸ್ಟ್ರಿಕ್ಟ್ಸ್ ಮತ್ತೆ ಸೌತ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಹೌದಾ. ಇಲ್ಲಿ ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಕ್ಚುಲಿ. ಸೊ ನೋಡಿ ಟಾಪ್ ಅಲ್ಲಿ ಬಂದು ನಮಗೆ ದಕ್ಷಿಣ ಕನ್ನಡ ಇದೆ, ಬೆಂಗಳೂರು ಅರ್ಬನ್ ಇದೆ, ಬೆಂಗಳೂರು ರೂರಲ್ ಇದೆ, ದಕ್ಷಿಣ ಕನ್ನಡ ಇದೆ. ಅಂದ್ರೆ ಇವೆಲ್ಲ ತಾಲೂಕುಗಳಲ್ವಾ. ಮಂಗಳೂರು ಇದೆ, ಬೆಂಗಳೂರು ಸೌತ್ ಇದೆ, ನೆಲಮಂಗಲ ಇದೆ, ಸುಳ್ಯ ಇದೆ. ಸೊ ಹಾಗಾಗಿ ನೋಡಿ ಆಕ್ಚುಲಿ ಅಂದ್ರೆ ಈ ಉಲ್ಟಾ ಆಗತ್ತಲ್ವಾ. ಹಾಗಾಗಿ ದಕ್ಷಿಣದ ಕರ್ನಾಟಕದ ದಕ್ಷಿಣ ರಾಜ್ಯಗಳಿದೆಯಲ್ಲ ಅವುಗಳೇನಂತಂದ್ರೆ ಆಕ್ಚುಲಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಒಳ್ಳೆ ರ್ಯಾಂಕ್ ಪಡ್ಕೊಂಡಿದೆ ಕಂಪೇರ್ ಟು ದ ನಾರ್ತ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕರ್ನಾಟಕ ಅಂತ ಕರಿತೀವಿ. ಹಾಗಾಗಿ ಇದು ಏನಂದ್ರೆ ನೋಡಿ ಕರ್ನಾಟಕ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ದಕ್ಷಿಣದ ರಾಜ್ಯಗಳು ಉತ್ತರದ ರಾಜ್ಯಗಳಿಗಿಂತ ಉತ್ತಮ ಶ್ರೇಣಿ ಇದೆ. ಹಾಗಾಗಿ ಇದು ಉಲ್ಟಾ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೋಡಿ ನಮಗೆ ಹೌದಲ್ಲ. ಅದೇ ರೀತಿ ನೋಡಿ ಬಾಟಮ್ ತಗೊಂಡ ಯಾವ್ದಿದೆ ನೋಡಿ, ಬಾಟಮ್ ಅಲ್ಲಿ ಯಾದಗಿರಿ ಇದೆ, ಕಲಬುರಗಿ ಇದೆ, ವಿಜಯನಗರ ಇದೆ, ಮತ್ತೆ ಕೊಪ್ಪಳ ಇದೆ, ಹಾವೇರಿ ಇದೆ, ರಾಯಚೂರು ಇದೆ. ಎಲ್ಲ ಕೂಡ ಆಕ್ಚುಲಿ ನಮಗೆ ಸೊ ನಾರ್ಥರ್ನ್ ಸ್ಟೇಟ್ಸ್ ಇದೆಯಲ್ಲ HDI ಅಲ್ಲಿ ತುಂಬಾ ಲೋ ರ್ಯಾಂಕ್ ಪಡ್ಕೊಂಡಿದೆ. ಅದೇ ರೀತಿ ಸದರ್ನ್ ಸ್ಟೇಟ್ಸ್ ಇದೆಯಲ್ಲ ಅವುಗಳೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಆಗಿ ಈ HDI ಅಲ್ಲಿ ಡಿಸ್ಟ್ರಿಕ್ಟ್ ತಾಲೂಕು ಲೆವೆಲ್ ಬಂದಾಗ ಟಾಪ್ ರ್ಯಾಂಕ್ ಪಡ್ಕೊಂಡಿರುವಂತದ್ದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ಉಲ್ಟಾಗುತ್ತೆ. ಹೌದಾ. ಅಂದ್ರೆ ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ದಕ್ಷಿಣದ ರಾಜ್ಯಗಳು ಉತ್ತರ ಜಿಲ್ಲೆಗಳಿಗೆ ಸೊ ಕಂಪೇರ್ ಮಾಡಿದಾಗ ಶ್ರೇಷ್ಠವಾಗಿದೆ ಅಥವಾ ಟಾಪ್ ರ್ಯಾಂಕ್ ಬಂದಿದೆ ಅಂತ ಕೊಡ್ತಾರೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅದೇ ರೀತಿ ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ನಂಬರ್ 1 ರ್ಯಾಂಕ್ ಅನ್ನ ಪಡ್ಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ನೋಡಿ ನೈತ ನೋಡಿದೆ ಆಕ್ಚುಲಿ. ಸೊ ಫಸ್ಟ್ ರ್ಯಾಂಕ್ ಯಾವ್ದಿದೆ ಅಂತ ನೋಡಿ ಡಿಸ್ಟ್ರಿಕ್ಟ್ ತಾಲೂಕು ವೈಸ್ ಬಂದಾಗ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇದೆಯಲ್ಲ ಅದು HDI ರ್ಯಾಂಕ್ ಅಲ್ಲಿ ಟಾಪ್ ಹೊಂದಿರುವಂತದ್ದು. ಸೊ ಹಾಗಾಗಿ ಬೆಂಗಳೂರು ಸೌತ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ಇಟ್ಸ್ ನಾಟ್ ಎ ಫಸ್ಟ್ ರ್ಯಾಂಕ್ ಅಂತ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಬಿ ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ನಮಗೆ ಫಸ್ಟ್ ಸ್ಥಾನ ಯಾವ್ದಿದೆ ಮಂಗಳೂರು ಇದೆ. ಸೊ ಹಾಗಾಗಿ ಬೆಂಗಳೂರು ದಕ್ಷಿಣ ಅನ್ನೋದು 2ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಅದೇ ರೀತಿ ಕರ್ನಾಟಕ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ತಾಲೂಕುಗಳಿಗೆ ಶ್ರೇಣಿ ನೀಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಲ್ಲಿ 3 ಮಾನದಂಡಗಳನ್ನ ಅಥವಾ 3 ಸೂಚ್ಯಂಕಗಳನ್ನ ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಇಟ್ಸ್ 4 ಅಲ್ಲ 3. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದಾರಲ್ವಾ. ಸೊ ಇಲ್ಲಿ ನಮಗೆ ಈ ತಾಲೂಕು ಮಟ್ಟದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ರ್ಯಾಂಕ್ ಕೊಡಬೇಕಾದ್ರೆ ಸಾಮಾನ್ಯವಾಗಿ 3 ಅಂಶಗಳನ್ನ ಪರಿಗಣಿಸ್ತಾರೆ. ಒಂದು ಹೆಲ್ತ್ ಆರೋಗ್ಯ, 2ನೇದ್ದು ಎಜುಕೇಶನ್ ಶಿಕ್ಷಣ, 3ನೇದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಜೀವನದ ಗುಣಮಟ್ಟ ಅಂತ ಕರೀತಾರೆ. ಈ 3 ಇಂಡಿಕೇಟರ್ ಜೊತೆಗೆ ಏನಂದ್ರೆ ಅದರಲ್ಲಿ ಸಬ್ ಇಂಡಿಕೇಟರ್ಸ್. ಫಾರ್ ಎಕ್ಸಾಂಪಲ್ ಹೆಲ್ತ್ ಬಂದಾಗ ಚಿಲ್ಡ್ರನ್ ಹೆಲ್ತ್, ಮ್ಯಾಟರ್ನಲ್ ಡೆತ್ಸ್ಗಳು, ಆಮೇಲೆ ನಂಬರ್ ಆಫ್ ಮದರ್ಸ್ ಡೆತ್ಗಳು ನೋಡ್ತಾ ಹೋಗ್ತಾರೆ. ಅದೇ ರೀತಿ ಎಜುಕೇಶನ್ ಬಂದಾಗ ಮೇಲ್ ಲಿಟ್ರಸಿ ರೇಟು, ಫಿಮೇಲ್ ಲಿಟ್ರಸಿ ರೇಟು ಈಗ ನೋಡ್ತಾ ಹೋಗ್ತಾರೆ. ಅದೇ ರೀತಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಂದಾಗ ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ ಇವೆಲ್ಲವನ್ನ ಕೂಡ ನೋಡ್ತಾ ಹೋಗ್ತಾರೆ. ಮೇಜರ್ ಆಗಿ ಬಂದಾಗ 3 ಇದೆ. ಒಂದು ಶಿಕ್ಷಣ, ಆರೋಗ್ಯ ಮತ್ತು ಜೀವನದ ಗುಣಮಟ್ಟ. ಸೊ ಹಾಗಾಗಿ ಇಟ್ಸ್ ನಾಟ್ 4 ಅಂತ, ಇಟ್ಸ್ 3 ಇದೆ. ಸೊ ಹಾಗಾಗಿ ಅದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಮೇಲಿನ ಯಾವುದು ಎಣಿಕೆಗಳು ಕೂಡ ಸರಿಯಾಗಿಲ್ಲ. ಹಾಗಾಗಿ ಆಪ್ಷನ್ 4 ಇದೆಯಲ್ಲ ಇದು ಸರಿಯಾದ ಉತ್ತರವಾಗಿದೆ. ಓಕೆನಾ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಲಿಂಗ ಆಧಾರಿತ ಉದ್ಯೋಗ ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ಜೆಂಡರ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಹೌದಾ. ಲಿಂಗ ಆಧಾರಿತ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ.
ಹೌದಾ, ಸರಿಯಾಗಿ ಅಂತ ಕೇಳಿದರೆ ಸೊ ಆಪ್ಷನ್ ಎ ನೋಡ್ತಾ ಹೋಗೋಣ. ಸ್ಟೇಟ್ಮೆಂಟ್ ಎ, ಖಾಸಗಿ ವಲಯದಲ್ಲಿ ಮಹಿಳಾ ಕಾರ್ಮಿಕರಿಗಿಂತ ಪುರುಷ ಕಾರ್ಮಿಕರೇ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬಿ ಸ್ಟೇಟ್ಮೆಂಟ್ ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಪುರುಷ ಕಾರ್ಮಿಕರಿಗಿಂತ ಮಹಿಳಾ ಕಾರ್ಮಿಕರೇ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಯಾವುದೇ ಒಂದು ಸೆಕ್ಟರ್ ತಗೊಳ್ಳಿ, ಅದು ಖಾಸಗಿ ವಲಯ ಆಗಿರ್ಬೋದು ಅಥವಾ ಪಬ್ಲಿಕ್ ಅಥವಾ ಸಾರ್ವಜನಿಕ ವಲಯನೇ ಆಗಿರ್ಬೋದು, ನಮ್ಗೆ ಗೊತ್ತಿರುವಂತೆ ಆಕ್ಚುಲಿ ಏನಂದ್ರೆ ಎಲ್ಲಾ ಕಡೆಯಲ್ಲಿ ಕೂಡ ಏನಂತಂದ್ರೆ ಈ ಪುರುಷರು ಮೇಲ್ಸ್ ಏನಂದ್ರೆ ಫಿಮೇಲ್ಗಿಂತ ಜಾಸ್ತಿ ಲೇಬರ್ಸ್ ಹೊಂದಿರುವಂಥದ್ದು ನಮ್ಗೆ ಕಾಮನ್ ಆಗಿ ಗೊತ್ತಿರುವಂತಹ ಒಂದು ಕಾಮನ್ ಫ್ಯಾಕ್ಟ್ ಇದೆ ಆಕ್ಚುಲಿ. ಹೌದಾ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಖಾಸಗಿ ವಲಯದಲ್ಲಿ ಮಹಿಳಾ ಕಾರ್ಮಿಕರಿಗಿಂತ ಪುರುಷ ಕಾರ್ಮಿಕರೇ ಹೆಚ್ಚು. ಹೌದು, ಕರೆಕ್ಟ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ ಬಿ ನೋಡ್ತಾ ಹೋಗೋಣ. ಸಾರ್ವಜನಿಕ ವಲಯದಲ್ಲಿ ಪುರುಷ ಕಾರ್ಮಿಕರಿಗಿಂತ ಮಹಿಳೆ ಕಾರ್ಮಿಕರೇ ಹೆಚ್ಚು ಅಂತಿಲ್ಲ. ಆಕ್ಚುಲಿ ಇದು ತಪ್ಪಾಗುತ್ತೆ. ಸೊ ಬಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಏರ್ ಸೊ ಎ ಇದೆಯಲ್ಲ, ಆಪ್ಷನ್ 1 ಎ ಮಾತ್ರ ಸರಿಯಾದ ಉತ್ತರ ಆಗಿದೆ. ನೋಡಿ, ನಮಗೆ ಸರ್ವೇದಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಹೌದಾ, ಒಂದ್ ಕಡೆ ಪಬ್ಲಿಕ್ ಸೆಕ್ಟರ್, ಇದನ್ನ ನಾವು ಸಾರ್ವಜನಿಕ ವಲಯ ಅಂತ ಕರಿತೀವಿ. ಇನ್ನೊಂದು ಬಂದು ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯ ಅಂತ ಕರೀತಾರೆ ಅಲ್ವಾ. ನೋಡಿ, ಇಲ್ಲಿ ನಮಗೆ ಸೊ 2017-18ರಿಂದ 2021-22 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಟೋಟಲ್ 100 ಜನ ಅಂತ ತಗೊಂಡ್ರೆ, ಹೌದಾ, ವುಮೆನ್ಸ್ ಎಷ್ಟಿದ್ದಾರೆ ನೋಡಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ, ಜಸ್ಟ್ 27.02% ಇದ್ದಾರೆ. ಪುರುಷರು ಎಷ್ಟಿದ್ದಾರೆ, 72.98 ಇದ್ದಾರೆ. ಅಂದ್ರೆ ಏನಾಗುತ್ತೆ ಗೊತ್ತಾಯ್ತು ನಮಗೆ, ಸೊ ಮೇಲ್ ವರ್ಕರ್ಸ್ ಲೇಬರರ್ಸ್ ಆರ್ ಮೋರ್ ದೆನ್ ದಿ ಫಿಮೇಲ್ಸ್ ಅಂತ ಗೊತ್ತಾಯ್ತು ನಮಗೆ. ಅದು ಇದರಲ್ಲಿ ಸಾರ್ವಜನಿಕ ವಲಯದಲ್ಲಿ ಅಂದ್ರೆ ಪುರುಷರು ಮಹಿಳಾ ಒಂದು ಕಾರ್ಮಿಕರಿಗಿಂತ ಜಾಸ್ತಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೋಡಿ, ಈ ಖಾಸಗಿ ವಲಯ ಇದೆಯಲ್ಲ, ಇಲ್ಲಿ ಕೂಡ ನೋಡಿದಾಗ ಏನಾದ್ರು ನೋಡಿ, ಇಲ್ಲಿ ಅಗೇನ್ 2021-22ರಲ್ಲಿ ಸೊ ಮಹಿಳೆಯರು ಎಷ್ಟಿದ್ದಾರೆ, 31% ಇದ್ದಾರೆ. ಪುರುಷರು 63% ಇದ್ದಾರೆ ಅಲ್ವಾ. ಅಂದ್ರೆ ಇಲ್ಲಿ ಕೂಡ ಗೊತ್ತಾಯ್ತು ನಮಗೆ, ಸೊ ಪುರುಷರು ಮೇಲ್ ಲೇಬರ್ಸ್ ಆರ್ ಮೋರ್ ದೆನ್ ದಿ ಫಿಮೇಲ್ ಲೇಬರ್ಸ್ ಅಂತ ಗೊತ್ತಾಯ್ತು. ಅದೇ ರೀತಿ ಟೋಟಲ್ ನೋಡಿದಾಗ ಕೂಡ ಇಲ್ಲಿ ಆಕ್ಚುಲಿ ನೋಡಿ, ಒಟ್ಟು ಬಂದಾಗ ಸೊ ಮಹಿಳೆಯರು 33% ಇದ್ದಾರೆ, ಪುರುಷರು 67% ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೂಡ ಗೊತ್ತಾಗುತ್ತೆ ನಮಗೆ, ಮೇಲ್ ಲೇಬರರ್ಸ್ ಆರ್ ಗ್ರೇಟರ್ ದೆನ್ ದಿ ಫಿಮೇಲ್ ಲೇಬರ್ಸ್ ಅಂತ ಗೊತ್ತಾಗುತ್ತೆ. ಹೌದಾ, ಸೊ ಹಾಗಾಗಿ ನಾವು ಯಾವುದೇ ವಲಯ ತಗೊಂಡ್ರು ಕೂಡ ಆಕ್ಚುಲಿ ಪುರುಷ ಕಾರ್ಮಿಕರು ಮಹಿಳಾ ಕಾರ್ಮಿಕರಿಗಿಂತ ಜಾಸ್ತಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಸೊ ಎ ಮಾತ್ರ ಕರೆಕ್ಟ್ ಆಗುತ್ತೆ, ಬಿ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ 1 ಮಾತ್ರ ಕರೆಕ್ಟ್ ಆಗುತ್ತೆ ನೋಡಿ. ಓಕೆನಾ. ನೆಕ್ಸ್ಟ್ ನೋಡಿ ತಗೋಣ. ಸೊ ಲಿಂಗ ಅಸಮಾನತೆ ಸೂಚ್ಯಾಂಕ ಅಥವಾ ಇಂಗ್ಲಿಷ್ ನಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಕರೀತಾರೆ. ಓಕೆ, ಲಿಂಗ ಅಸಮಾನತೆಯ ಸೂಚ್ಯಾಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಅಲ್ವಾ. ಸೊ ಬಹಳ ಹುಷಾರಾಗಿರ್ಬೇಕು ಇದ್ರ ಬಗ್ಗೆ ನಾವೆಲ್ಲ ನೋಡಿ. ಸೊ ಸರಿಯಾಗಿಲ್ಲ ಸರಿಯಾಗಿದೆ ಬಗ್ಗೆ ನಮ್ಗೆ ಸಾಕಷ್ಟು ಕಡೆ ಕನ್ಫ್ಯೂಸ್ ಆಗಿ ರಾಂಗ್ ಆನ್ಸರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ನೋಡಿ, ಈ ಸ್ಟೇಟ್ಮೆಂಟ್ ಏನು ನೋಡ್ತಾ ಹೋಗೋಣ. ಮಹಿಳಾ ಸಬಲೀಕರಣ, ಕಾರ್ಮಿಕರ ಮಾರುಕಟ್ಟೆ, ಆರೋಗ್ಯ ಇವುಗಳು ಶ್ರೇಣಿಯನ್ನ ನೀಡುವ ಸೂಚಕಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಹೌದಾ, ಅಂದ್ರೆ ಏನು, ಈ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಇದೆಯಲ್ಲ, ಇದೊಂದು ರ್ಯಾಂಕಿಂಗ್ ಕೊಡುವಂತ ಒಂದು ಇಂಡೆಕ್ಸ್ ಆಗಿದೆ. ಹೌದಾ, ಹಾಗಾಗಿ ರ್ಯಾಂಕಿಂಗ್ ಕೊಡಬೇಕಾದ್ರೆ ಏನ್ ಮಾಡ್ತಾರಂತೆ, ಅಲ್ಲಿ ಮಹಿಳಾ ಸಬಲೀಕರಣ ನೋಡ್ತಾರಂತೆ, ಕಾರ್ಮಿಕರ ಮಾರುಕಟ್ಟೆ ನೋಡ್ತಾರಂತೆ, ಅದೇ ರೀತಿ ಆರೋಗ್ಯ ನೋಡ್ತಾರಂತೆ. ಇವುಗಳು ನೋಡ್ಕೊಂಡು ಏನ್ ಮಾಡ್ತಾರೆ, ಒಂದು ದೇಶಗಳಿಗೆ ಈ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಥವಾ ಲಿಂಗ ಅಸಮಾನತೆ ಸೂಚ್ಯಂಕಕ್ಕೆ ಒಂದು ರ್ಯಾಂಕ್ ಅನ್ನು ಕೊಡ್ತಾ ಹೋಗ್ತಾರೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಬಿ ಸ್ಟೇಟ್ಮೆಂಟ್ ತಗೊಂಡ, ಕರ್ನಾಟಕದಲ್ಲಿ ಧಾರವಾಡ ಅತ್ಯುತ್ತಮ ಮತ್ತು ಉಡುಪಿ ಕಳಪೆ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಯಾವುದರಲ್ಲಿ, ಈ ಲಿಂಗ ಅಸಮಾನತೆ ಸೂಚ್ಯಾಂಕದಲ್ಲಿ ಅಂತ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ನಮಗೆ ಇಲ್ಲಿ ಉತ್ತರ ಏನಾಗುತ್ತೆ ಅಂದ್ರೆ ಆಪ್ಷನ್ 2 ಇದೆಯಲ್ಲ, ಆಪ್ಷನ್ ಎ ಇದೆಯಲ್ಲ, ಸೊ ಸರಿಯಾದ ಏನ್ ಕೇಳಿದ್ರೆ ಸರಿಯಾಗಿ ಕೊಟ್ಟಿದಾರಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ, ಬಿ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಯಾಕಂದ್ರೆ ಉಲ್ಟಾ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ನಮ್ಗೆ ಒಂದು ಇಂಡೆಕ್ಸ್ ಕೊಡ್ತಾ ಹೋಗ್ತಾರೆ, ಅದನ್ನ ನಾವು ಸೊ ಜೆಂಡರ್ ಇನ್ಇಕ್ವಾಲಿಟಿ ಅಲ್ವಾ, ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಥವಾ ಲಿಂಗ ಅಸಮಾನತೆ ಸೂಚ್ಯಂಕ ಅಂತ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಈ ರ್ಯಾಂಕ್ ಕೊಡಬೇಕಾದ್ರೆ ಅಂದ್ರೆ ಅಲ್ಲಿ ಸಾಮಾನ್ಯವಾಗಿ 4 ಅಂಶಗಳನ್ನ ಪರಿಗಣಿಸ್ತಾರೆ. ಒಂದು ಆರೋಗ್ಯ, ಅಂದ್ರೆ ಮಹಿಳೆಯರ ಆರೋಗ್ಯ. ಹೌದಾ, ಅದೇ ರೀತಿ ಮಹಿಳೆಯರ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಅಂತ ಕರಿತೀವಿ. ಯಾವ ತರ, ಅದು ಎಜುಕೇಶನ್ ಎಂಪವರ್ಮೆಂಟು, ಹೌದಾ, ಪೊಲಿಟಿಕಲ್ ಎಂಪವರ್ಮೆಂಟು, ಎಕನಾಮಿಕ್ ಎಂಪವರ್ಮೆಂಟ್ ಕೂಡ ಇರುತ್ತೆ. ಅದೇ ರೀತಿ ಕಾರ್ಮಿಕರ ಮಾರುಕಟ್ಟೆ, ಅಂದ್ರೆ ಈ ಕಾರ್ಮಿಕರ ಮಾರುಕಟ್ಟೆಯಲ್ಲಿ ಮಹಿಳೆಯರ ಪ್ರಮಾಣ ಎಷ್ಟಿದೆ ನೋಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ 3 ಅಂಶಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಆಕ್ಚುಲಿ ಈ ಒಂದು ಲಿಂಗ ಅಸಮಾನತೆ ಸೂಚ್ಯಂಕವನ್ನ ಅಲ್ಲಿ ಮಾನದಂಡಗಳನ್ನ ಇಟ್ಕೊಂಡು ಅದಕ್ಕೆ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಆರೋಗ್ಯ, ಸಬಲೀಕರಣ, ಕಾರ್ಮಿಕರ ಮಾರುಕಟ್ಟೆ ಅಂತ ಕರಿತೀವಿ. ಹೌದಾ, ಇಂಗ್ಲಿಷ್ ನಲ್ಲಿ ನಾವು ಹೆಲ್ತ್, ಎಂಪವರ್ಮೆಂಟ್ ಅಂಡ್ ಲೇಬರ್ ಮಾರ್ಕೆಟ್ ಅಂತ ಕರೀತಾರೆ. ಓಕೆನಾ. ಅದು ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ.
ಎರಡನೇ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಏನಂದ್ರೆ ನೋಡಿ ನಮಗೆ 2019 ಒಂದು ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಸೊ ಒಂದು ಸರ್ವೆದಲ್ಲಿ ಅದನ್ನ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಕರಿತೀವಿ, ಹೌದಾ. ಸೊ ಹಾಗಾಗಿ ಟಾಪ್ ಅಲ್ಲಿ ಯಾವ್ದಿದೆ ಅಂದ್ರೆ ನೋಡಿ, ಆಕ್ಚುಲಿ ಟಾಪ್ ಅಲ್ಲಿ ಯಾವ್ದಿದೆ ನೋಡಿ. ಸೊ ಟಾಪ್ ಅಲ್ಲಿ ಬಂದು ನಮಗೆ ಉಡುಪಿ ಇದೆಯಲ್ವಾ, ಅಂದ್ರೆ ಅಲ್ಲಿ ಅಸಮಾನತೆ ಅಥವಾ ಇನ್ಇಕ್ವಾಲಿಟಿ ಕಡಿಮೆ ಅಂತ ಅರ್ಥ. ಸೊ ಹಾಗಾಗಿ ಉಡುಪಿ ಟಾಪ್ ಒನ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಉತ್ತರ ಕನ್ನಡ ಇದೆ. ಸೊ ಹಾಗಾಗಿ ಏನು ಉಡುಪಿ ಮತ್ತು ಉತ್ತರ ಕನ್ನಡ ಇದೆಯಲ್ಲ, ಅಲ್ಲಿ ಒಂದು ಲಿಂಗ ಆಧಾರಿತ ಅಸಮಾನತೆ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಇವೆಲ್ಲ ಕೂಡ ತುಂಬಾ ಈಕ್ವಲ್, ಬಹಳ ಕಡಿಮೆ ಇರುವಂತದ್ದು ಸ್ಟೇಟ್ ಒಂದು ಡಿಸ್ಟ್ರಿಕ್ಟ್ ಅಂತ ಕರಿತೀವಿ ನಾವು. ಅದೇ ಜಾಸ್ತಿ ಇಲ್ಲಿದೆ ಅಂದ್ರೆ ನೋಡಿ, ಆಕ್ಚುಲಿ ಧಾರವಾಡದಲ್ಲಿ ನೋಡಿ, ಅದರ ನೋಡಿ ಧಾರವಾಡ ಎಷ್ಟಿದೆ ನೋಡಿ. ಸೊ ಧಾರವಾಡ ಬಂದು 30 ರ್ಯಾಂಕ್ ಇದೆ, 30ನೇ ರ್ಯಾಂಕ್ ಇದೆ ನೋಡಿ, ಅದಲ್ವಾ. ಅಂದ್ರೆ ನಮ್ಗೆ ಏನ್ ಗೊತ್ತು, ಆಕ್ಚುಲಿ ಕ್ವಶನ್ ಕೊಟ್ಟಿದ್ದಾರಲ್ವಾ, ಏನ್ ಕೊಟ್ಟಿದ್ದಾರೆ ನೋಡಿ, ಕರ್ನಾಟಕದಲ್ಲಿ ಧಾರವಾಡ ಅತ್ಯುತ್ತಮ ಅಲ್ಲ, ಆಕ್ಚುಲಿ ಉಡುಪಿ ಅತ್ಯುತ್ತಮ, ಧಾರವಾಡ ಕಳಪೆ ಸ್ಥಾನವನ್ನ ಹೊಂದಿರುವಂತದ್ದು. ಸೊ ಉಲ್ಟಾ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ಬಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ 2 ಮಾತ್ರನೇ, ಅಥವಾ 2 ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿಶ್ವ ಬಹು ಆಯಾಮದ ಬಡತನ, ಅಥವಾ ಇಂಗ್ಲಿಷ್ ನಲ್ಲಿ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಸೂಚ್ಯಾಂಕವನ್ನ ಪ್ರಕಟಿಸಲು ಪ್ರಕಟಿಸುವಂತ ಈ ಕೆಳಗಿನ ಸಂಸ್ಥೆಗಳು ಅಥವಾ ಸಂಸ್ಥೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ, ಹೌದಾ. ನಮ್ಗೆ ಏನ್ ಮಾಡುತ್ತೆ, ಒಂದು ಇಂಡೆಕ್ಸ್ ಕೊಡ್ತಾರೆ, ಅದನ್ನ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ವಿಶ್ವ ಬಹು ಆಯಾಮದ ಬಡತನ ಸೂಚ್ಯಾಂಕ ಪ್ರಕಟ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಆ ಪ್ರಕಟ ಮಾಡುವಂತ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ, ಹೌದಾ. ಫಸ್ಟ್ ಆಪ್ಷನ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಇದೆ, ವಿಶ್ವ ಬ್ಯಾಂಕ್ ಇದೆ. ಸೆಕೆಂಡ್ ಆಪ್ಷನ್ ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ, ಅಥವಾ ಇಂಗ್ಲಿಷ್ ಕನ್ನಡದಲ್ಲಿ ನಾವು ವಿಶ್ವ ಆರ್ಥಿಕ ವೇದಿಕೆ ಅಂತ ಕರೀತಾರೆ. ಅದೇ ರೀತಿ ಮೂರನೇದು ಬಂದು ಆಪ್ಷನ್ ಸಿ ಅಲ್ಲಿ ಯುನೆಸ್ಕೋ ಅಂತಿದೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ UNDP ಅಂದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಥವಾ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಅಂಡ್ ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ, ಸೊ ಅದು ಆಪ್ಷನ್ ಡಿ ಇದೆಯಲ್ಲ, ಸೊ ಅದು ಸರಿಯಾದ ಉತ್ತರ ಆಗುತ್ತೆ. ಪಬ್ಲಿಷ್ ಮಾಡುವಂಥದ್ದು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ಅದೇ ರೀತಿ ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಎರಡು ಕೂಡ ಏನ್ ಮಾಡುತ್ತೆ, ಆಕ್ಚುಲಿ ಈ ಪ್ರತಿ ವರ್ಷ ಈ ಒಂದು ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೆದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಈ ಒಂದು ಗ್ಲೋಬಲ್ ಮಲ್ಟಿ ಪಾವರ್ಟಿ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇದೆಯಲ್ಲ, ಇದನ್ನ ಪಬ್ಲಿಷ್ ಮಾಡಿದಾರೆ ಅಂತಂದ್ರೆ ಆಕ್ಸ್ಫರ್ಡ್ ಪಾವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಜೊತೆಗೆ UNDP ಅಂದ್ರೆ ಎರಡು ಕೊಡ್ಕೊಂಡು ಈ ಒಂದು ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ. ಅದೇ ರೀತಿ ನಮ್ಮ ಭಾರತದಲ್ಲಿ ಬಂದಾಗ ಅದನ್ನ ಪ್ರಕಟ ಮಾಡೋದು ಯಾವ್ದಂತಂದ್ರೆ ನೀತಿ ಆಯೋಗ, ವೆರಿ ಇಂಪಾರ್ಟೆಂಟ್, ಹೌದಾ. ಅದೇಂತ ಕರಿತೀವಿ ನಾವು, ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಾಂಕ, ಅಥವಾ ಸೊ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ. ಯಾರು ಪಬ್ಲಿಷ್ ಮಾಡ್ತಾರೆ, ಅದನ್ನ ಪಬ್ಲಿಷ್ ಮಾಡೋದು ನೀತಿ ಆಯೋಗ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ UNDP ಮತ್ತೆ ಆಕ್ಸ್ಫರ್ಡ್ ಪಾವರ್ಟಿ ಮಾಡಿದ್ರೆ, ನಮ್ಮ ದೇಶದಲ್ಲಿ ಬಂದಾಗ ನೀತಿ ಆಯೋಗ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೊತೆಗೆ ನೋಡಿ ಇಲ್ಲಿ ಒಂದು ವಿಷಯ ಗೊತ್ತಿರ್ಬೇಕು ನಮಗೆ, ಏನಂದ್ರೆ ಈ ಜಾಗತಿಕ ಮಟ್ಟದಲ್ಲಿ ಮಾಡಬೇಕಾದ್ರೆ ಏನಂದ್ರೆ ಅಲ್ಲಿ 10 ಇಂಡಿಕೇಟರ್ಗಳನ್ನ 10 ಮಾನದಂಡಗಳನ್ನ ಇಟ್ಕೊಂಡಿರ್ತಾರೆ. ಯಾವ್ದಂತಂದ್ರೆ ನ್ಯೂಟ್ರಿಷನ್ ಪೋಷಣೆ, ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಮೊರ್ಟಾಲಿಟಿ ಅಂತ ಕರಿತೀರಿ, ಹೌದಾ. ಅಂದ್ರೆ ಮಕ್ಕಳ ಮತ್ತು ಹದಿಹರೆಯದರ ಒಂದು ಮೊರ್ಟಾಲಿಟಿ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದ್ರೆ ಮಕ್ಕಳ ಒಂದು ತರ ಇಯರ್ ಅಂದ್ರೆ ಇಯರ್ ಅಂತ ಕರಿತೀವಿ. ಅದೇ ರೀತಿ ಸ್ಕೂಲ್ ಅಟೆಂಡೆನ್ಸ್, ಮಕ್ಕಳ ಹಾಜರಾತಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಕುಕ್ಕಿಂಗ್ ಫ್ಯೂಯಲ್ ಅಂದ್ರೆ ಏನಂತಾರೆ, ಅಡುಗೆ ಅನಿಲ, ನೈರ್ಮಲ್ಯ, ಶುದ್ಧ ನೀರು, ಮನೆ, ವಿದ್ಯುತ್ ಶಕ್ತಿ, ಆಸ್ತಿ ಮತ್ತೆ ಬ್ಯಾಂಕ್ ಅಕೌಂಟ್ ಅಂತ ನೋಡ್ತಾರೆ, ಹೌದಾ. ಅಂದ್ರೆ ನೋಡಿ ಜಾಗತಿಕ ಮಟ್ಟ ನೋಡ್ಬೇಕಾದ್ರೆ 10 ಇಂಡಿಕೇಟರ್ ನೋಡಿದ್ರೆ, ನಮ್ಮ ದೇಶದಲ್ಲಿ ನೋಡ್ಬೇಕಾದ್ರೆ 2 ಎಕ್ಸ್ಟ್ರಾ ಇದೆ. ಒಂದು ಬಂದು ಮ್ಯಾಟರ್ನಲ್ ಹೆಲ್ತ್ ಅಂದ್ರೆ ತಾಯಂದಿರ ಆರೋಗ್ಯ, ಅದೇ ರೀತಿ ಬ್ಯಾಂಕ್ ಅಕೌಂಟ್. ಇವೆರಡು ಕೂಡ ಏನಂದ್ರೆ ಆಕ್ಚುಲಿ ನಮ್ಮ ಒಂದು ರಾಜ್ಯದ ದೇಶದಲ್ಲಿ ಬಂದಾಗ 2 ಎಕ್ಸ್ಟ್ರಾ ಮಾಡ್ತಾರೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಬಂದಾಗ 12 ಇಂಡಿಕೇಟರ್ ಕವರ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ಮಟ್ಟದ ಬಂದಾಗ ಸೊ 10 ಮಾಡ್ತೀವಿ, ಹೌದಾ. ಸೊ ಹಾಗಾಗಿ ಇಲ್ಲಿ ಏನು ರೆಡ್ ಕಲರ್ ಕೊಟ್ಟಿದ್ರಲ್ಲ, ಮ್ಯಾಟರ್ನಲ್ ಹೆಲ್ತ್ ಮತ್ತೆ ಬ್ಯಾಂಕ್ ಅಕೌಂಟ್, ಇವೆರಡನ್ನ ನಮ್ಮ ದೇಶದಲ್ಲಿ ಮಾತ್ರ ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ. ಉಳಿದಂತ ಏನು 10 ಇದೆಯಲ್ಲ ಅವೆಲ್ಲವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಹೋಗ್ತೀವಿ. ಮೇಜರ್ ಆಗಿ ಬಂದಾಗ 3 ಬರುತ್ತೆ. ಒಂದು ಹೆಲ್ತ್ ಆರೋಗ್ಯ, ಎರಡನೇದ್ದು ಶಿಕ್ಷಣ ಎಜುಕೇಶನ್, ಮೂರನೇದು ಬಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಜೀವನದ ಗುಣಮಟ್ಟ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿರಬೇಕು ರಿಗಾರ್ಡಿಂಗ್ ದ ಸೊ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ದೀಕ್ಷಾ ಪೋರ್ಟಲ್
ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ದೀಕ್ಷಾ ಪೋರ್ಟಲ್ ಅಂತಿದೆ. ಸೊ ಇದು ಆರೋಗ್ಯನ, ಪರಿಸರ, ಶಿಕ್ಷಣ, ಎಜುಕೇಶನ್, ಟೂರಿಸಂ ಅಥವಾ ಪ್ರವಾಸೋದ್ಯಮ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾಗಿ ಈ ದೀಕ್ಷಾ ಪೋರ್ಟಲ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ವೆಬ್ ಪೋರ್ಟಲ್ ಅಥವಾ ಒಂದು ಆನ್ಲೈನ್ ಪೋರ್ಟಲ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಈ ಕಂಟೆಂಟ್ ಲಭ್ಯತೆ ದಟ್ ಇಸ್ ಕಾಲ್ಡ್ ದ ದೀಕ್ಷಾ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ದೀಕ್ಷಾದ ಫುಲ್ ಫಾರ್ಮ್ ಏನಂದ್ರೆ ನೋಡಿ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಹೌದಾ, ದೀಕ್ಷಾದ ಫುಲ್ ಫಾರ್ಮ್ ಏನಂತಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಇದನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಗೊತ್ತಿರಬೇಕು, ಅದು ಮಿನಿಸ್ಟ್ರಿ ಆಫ್ ದಿ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯ. ಹಾಗಾದ್ರೆ ಇದ್ರ ಉದ್ದೇಶ ಏನಂದ್ರೆ ನೋಡಿ, ಆಕ್ಚುಲಿ ಇದೇನಂದ್ರೆ ಈ ಒಂದು ಪೋರ್ಟಲ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಟೀಚರ್ಸ್ ಗಳಿಗೆ ಟ್ರೈನ್ ಮಾಡಿ ಆ ಒಂದು ಏನು ತರಬೇತಿ ಹೊಂದಿರುವ ಶಿಕ್ಷಕರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಈ ಕಂಟೆಂಟ್ ಅಂದ್ರೆ ಎಲೆಕ್ಟ್ರಾನಿಕ್ ಕಂಟೆಂಟ್ ಗಳನ್ನ ಅಥವಾ ಒಂದು ಎಲೆಕ್ಟ್ರಾನಿಕ್ ವಿಷಯಗಳನ್ನ ಏನ್ ಮಾಡ್ತಾರೆ ಆಕ್ಚುಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರನೇ ಟಾಪ್ ಎಕ್ಸ್ಪರ್ಟ್ ಟೀಚರ್ಸ್ ಏನ್ ಮಾಡ್ತಾರೆ ಆಕ್ಚುಲಿ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ ಈ ಒಂದು ಪೋರ್ಟಲ್ ಮುಖಾಂತರ. ದಟ್ ಇಸ್ ಕಾಲ್ಡ್ ದ ದೀಕ್ಷಾ ಪೋರ್ಟಲ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ವೆಬ್ ಪೋರ್ಟಲ್ ಆಗಿರೋದು ಅಥವಾ ಆನ್ಲೈನ್ ಪೋರ್ಟಲ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ಸ್ಪೈರ್ ಪ್ರಶಸ್ತಿ ಅಥವಾ ಅವಾರ್ಡ್ಸ್ ಜೊತೆಗೆ ಮನಕನ್ನು ಡ್ಯಾಶ್ ಇಲಾಖೆ ಪ್ರಾರಂಭಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದೊಂದು ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಅದು ನಾವು ಇನ್ಸ್ಪೈರ್ ಪ್ರಶಸ್ತಿ ಅಥವಾ ಇನ್ಸ್ಪೈರ್ ಪ್ರಶಸ್ತಿ ಮತ್ತೆ ಮನಕ್ ಅಂತ ಕರೀತಾರೆ ಆಕ್ಚುಲಿ. ಹಾಗಾದ್ರೆ ಈ ಒಂದು ಪ್ರಶಸ್ತಿಯನ್ನ, ಈ ಒಂದು ಇನಿಷಿಯೇಟಿವ್ ಅನ್ನ ಯಾರು ಲಾಂಚ್ ಮಾಡಿದ್ದಾರೆ ಅಥವಾ ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಶಿಕ್ಷಣ ಇಲಾಖೆ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಆರೋಗ್ಯ ಇಲಾಖೆ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತಿದೆ. ಆಪ್ಷನ್ ಸಿ ಅಲ್ಲಿ ಕೃಷಿ ಇಲಾಖೆ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತಿದೆ. ಆಪ್ಷನ್ ಡಿ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲಾಖೆ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾದ್ರೆ ಇನ್ಸ್ಪೈರ್ ಪ್ರಶಸ್ತಿ ಮತ್ತು ಮನಕನ್ನು ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಗೊತ್ತಿರಬೇಕು, ಅದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಈ ಒಂದು ಪ್ರಶಸ್ತಿಯನ್ನ ಲಾಂಚ್ ಮಾಡಿರುವಂತದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ನೋಡಿ, ಒಂದು ಫಸ್ಟ್ ಇನ್ಸ್ಪೈರ್ ಸ್ಕೀಮ್ ಅಂತ ಕರೀತಾರೆ ಅಥವಾ ಪ್ರಶಸ್ತಿ ಅಂತ ಕರೀತಾರೆ. ಇನ್ಸ್ಪೈರ್ ಅಂತ ನೋಡಿ ಫುಲ್ ಫಾರ್ಮ್ ಒಂದು ಇನೋವೇಷನ್ ಇನ್ ಸೈನ್ಸ್ ಪರ್ಸ್ಯೂಟ್ ಫಾರ್ ಇನ್ಸ್ಪೈರ್ಡ್ ರಿಸರ್ಚ್ ಅಂತ ಕರೀತಾರೆ. ಹೌದಾ, ಸೊ ಹಾಗಾಗಿ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಅರ್ತ್ ಸೈನ್ಸ್ ಏನ್ ಮಾಡಿದ್ದಾರೆ ಈ ಒಂದು ಸ್ಕೀಮ್ ಅನ್ನ ಅಥವಾ ಒಂದು ಅವಾರ್ಡ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಹೌದಾ, ಅದೇ ರೀತಿ ಇನ್ಸ್ಪೈರ್ಡ್ ಮನಾಕ್ ಇದೆಯಲ್ಲ, ಮನಾಕ್ ಫುಲ್ ಫಾರ್ಮ್ ಏನಂದ್ರೆ ನೋಡಿ ಮಿಲಿಯನ್ ಮೈಂಡ್ಸ್ ಅಗ್ಯುಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಜ್ ಅಂತ ಕರೀತಾರೆ. ಅಂದ್ರೆ ಏನು ಭಾರತದ ಒಂದು ಯುವ ಶಕ್ತಿ ಇದಾರಲ್ಲ ಅವರಲ್ಲಿ ಅಂತಂದ್ರೆ ಒಂದು ಭರವಸೆಯನ್ನ, ನಾಲೆಜ್ ಅನ್ನು ಮೂಡಿಸುವಂತದ್ದು ಈ ಒಂದು ಉದ್ದೇಶಿಸುವಂತದ್ದು ಈ ಒಂದು ಪ್ರಶಸ್ತಿಗಳ ಮುಖ್ಯ ಉದ್ದೇಶವಾಗಿರುತ್ತೆ. ದಟ್ ಇಸ್ ಕಾಲ್ಡ್ ದ ಇನ್ಸ್ಪೈರ್ಡ್ ಅವಾರ್ಡ್ಸ್ ಅಂಡ್ ಮನಕ್ ಅಂತ ಕರೀತಾರೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇನ್ಸ್ಪೈರ್ಡ್ ಅವಾರ್ಡ್ಸ್ ಮನಕ್ ಅಂತ. ಹೌದಾ, ಇದನ್ನ ಲಾಂಚ್ ಮಾಡಿರುವಂತದ್ದು ಭಾರತ ಸರ್ಕಾರ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆದವರು ಮಾಡಿದ್ದಾರೆ. ಹೌದಾ, ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಮಕ್ಕಳಲ್ಲಿ ಒಂದು ಆವಿಷ್ಕಾರ ಸಂಸ್ಕೃತಿ ಅಂದ್ರೆ ಇನ್ನೋವೇಷನ್ ಕಲ್ಚರ್ ಅನ್ನ ಮತ್ತೆ ಅವರ ಹತ್ರ ಕ್ರಿಯೇಟಿವಿಟಿಯನ್ನ, ಸೃಜನಶೀಲತೆಯನ್ನು ಮೂಡಿಸುವಂತದ್ದು ಅಥವಾ ತುಂಬುವಂತದ್ದು ಈ ಒಂದು ಪ್ರಶಸ್ತಿಗಳ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ನೋಡಿ, ನಮಗೆ ಲಾಸ್ಟ್ ಅಂದ್ರೆ 2023 ಒಂದು ಕಾರ್ಯಕ್ರಮ ಆಯ್ತು, ಅದನ್ನ ಸಕುರಾ ಅಂತ ಕರೀತಾರೆ. ನೋಡಿ, ಎಲ್ಲಾಯ್ತದು ಸಕುರಾ ಅಂತ ಒಂದು ಕಾರ್ಯಕ್ರಮ ಆಯ್ತು ಜಪಾನ್ದಲ್ಲಿ. ಅದನ್ನ ಆರ್ಗನೈಸ್ ಮಾಡಿದ್ದು ಜಪಾನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡ್ತಾರೆ. ಅದರಲ್ಲಿ ನಮ್ಮ ಒಂದು ದೇಶದಿಂದ ಸುಮಾರು 6 ಜನ ವಿದ್ಯಾರ್ಥಿಗಳು, ದೇಶದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾರೆ. ಜೊತೆಗೆ ನಮ್ಮ ಕರ್ನಾಟಕದಿಂದ 6 ವಿದ್ಯಾರ್ಥಿಗಳು ಈ ಒಂದು ಸಕುರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿರುವಂಥದ್ದು. ಸೊ ಅದಕ್ಕಾಗಿ ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಅಂದ್ರೆ ಮಕ್ಕಳಲ್ಲಿ ಒಂದು ಆವಿಷ್ಕಾರ ಮನೋಭಾವನೆಯನ್ನ ಮೂಡಿಸುವಂಥದ್ದು. ದಟ್ ಇಸ್ ಕಾಲ್ಡ್ ದ ಇನ್ಸ್ಪೈರ್ ಅವಾರ್ಡ್ಸ್ ಮನಕ್ ಅಂತ ಕರೀತಾರೆ. ಓಕೆನಾ, ಸೊ ಇದನ್ನ ಲಾಂಚ್ ಮಾಡಿರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಭೂ ಒಡೆತನ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ಹೌದಾ, ಒಂದು ಸ್ಕೀಮ್ ಕೊಟ್ಟಿದ್ದಾರೆ ಭೂ ಒಡೆತನ ಯೋಜನೆ ಇದೆಯಲ್ಲ, ಇದು ಡ್ಯಾಶ್ಗೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಟ್ರಾನ್ಸ್ಜೆಂಡರ್ ಅಥವಾ ಲೈಂಗಿಕ ಅಲ್ಪಸಂಖ್ಯಾತರ ಅಥವಾ ಲಿಂಗಾಂತರಗಳಂತ ಕರಿತೀವಿ ನಾವು. ಹೌದಾ, ಎರಡನೇದು ಬಂದು ವಿಧೇಯರು ಅಂತಿದ್ದಾರೆ ಅಂದ್ರೆ ವಿಡೋಸ್ ಅಂತ ಕರಿತೀವಿ. ಆಪ್ಷನ್ ಸಿ ಅಲ್ಲಿ ಭೂರಹಿತ SC/ST ಸಮುದಾಯಗಳು ಅಥವಾ ಲ್ಯಾಂಡ್ಲೆಸ್ SC/ST ಕಮ್ಯುನಿಟೀಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ದೈಹಿಕವಾಗಿ ಅಂಗವಿಕಲರು ಅಥವಾ ಫಿಸಿಕಲಿ ಡಿಸೇಬಲ್ಡ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಭೂ ಒಡೆತನ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಗೊತ್ತಿರಬೇಕು. ಸೊ ಅದು ಭೂರಹಿತವಾಗಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದ್ರೆ ಸ್ಕೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಸ್ಕೆಡ್ಯೂಲ್ ಟ್ರೈಬ್ಗಳಿಗೆ ಏನಂದ್ರೆ ಆಕ್ಚುಲಿ ಟ್ರೈಬ್ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ
ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಇದು ತುಂಬಾ ಓಲ್ಡ್ ಸ್ಕೀಮ್ ಆಕ್ಚುಲಿ. ಅಂದ್ರೆ 1999ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಯಾವುದೇ ಒಂದು ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಹಳ್ಳಿಗಳಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಇರುತ್ತಲ್ಲ, ಅವ್ರು ಯಾರಿಗೆ ಲ್ಯಾಂಡ್ ಇರಂಗಿಲ್ವೋ, ಅವ್ರಿಗೆ ಯಾರಿಗೆ ಭೂಮಿ ಇರಂಗಿಲ್ವೋ ಏನ್ ಮಾಡ್ತಾರೆ, ಈ ಒಂದು ಸ್ಕೀಮ್ ಅಲ್ಲಿ ಸುಮಾರು 2 ಎಕರೆ ಅಥವಾ ಕುಸ್ಕಿ ಭೂಮಿ ಅಥವಾ 1 ಎಕರೆ ತರಿ ಅಥವಾ ಬಾಗಾಯತಿ ಜಮೀನನ್ನು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಭೂ ರಹಿತ ಕೃಷಿಕರಿಗೆ, ಅದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡರಿಗೆ ಕೊಡ್ಲಿಕ್ಕೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನೇ ನಾವು ಭೂ ಒಡೆತನ ಸ್ಕೀಮ್ ಅಂತ ಕರೀತಾರೆ. ಜೊತೆಗೆ ನೋಡಿ, ಈ ಭೂಮಿ ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ ಆಕ್ಚುಲಿ ಆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಮಹಿಳೆಯರು ಅಂದ್ರೆ ಆ ಮನೆಯ ಗೃಹಿಣಿ ಹೆಸರಲ್ಲೇ ಈ ಒಂದು ಲ್ಯಾಂಡ್ ಅನ್ನ ಸೊ ಅಲ್ಲಿ ನೋಂದಣಿ ಮಾಡ್ತಾ ಹೋಗ್ತಾರೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ದಟ್ ಇಸ್ ಕಾಲ್ಡ್ ದ ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಭೂ ರಹಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ನೀಡುವಂತ ಒಂದು ಯೋಜನೆ ಆಗಿದೆಯಲ್ಲ, ಅದನ್ನು ನಾವು ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾ, ನೆಕ್ಸ್ಟ್ ನೋಡ್ತೋಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಏನು ನೋಡ್ತೋಗೋಣ. SC ಸಮುದಾಯಗಳಿಗೆ ಸಂಬಂಧಿಸಿದ ಪ್ರೇರಣಾ ಯೋಜನೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಬಿ ಸ್ಟೇಟ್ಮೆಂಟ್ ಬಿ ಇಲ್ಲಿ ಚರ್ಮದ ಕಾರ್ಮಿಕರಿಗೆ ಸಂಬಂಧಿಸಿದ ಸ್ವಾವಲಂಬಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ 2 ಸ್ಕೀಮ್ಗಳು ಕೊಟ್ಟಿದ್ದಾರೆ, ಅದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ, ಎ ಮಾತ್ರ ಬಿ ಮಾತ್ರ, ಎ ಮತ್ತು ಬಿ ಮೇಲೆ ಯಾವುದನ್ನು ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಎ ಮತ್ತು ಬಿ ಎರಡು ಕೂಡ ಸರಿಯಾದ ಹೇಳಿಕೆಯಾಗಿದೆ. ಅಂದ್ರೆ ಈ ಪ್ರೇರಣಾ ಯೋಜನೆ ಇದೆಯಲ್ಲ, ಇದು ಪರಿಶಿಷ್ಟ SC ಸಮುದಾಯಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಅದೇ ರೀತಿ ಸ್ವಾವಲಂಬಿ ಅಂತ ಇದೆಯಲ್ಲ, ಇದು ಚರ್ಮದ ಕಾರ್ಮಿಕರಿಗೆ ಅಥವಾ ಚರ್ಮ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಎ ಮತ್ತು ಬಿ ಎರಡು ಕೂಡ ಸರಿಯಾದಂತ ಹೇಳಿಕೆ ಆಗಿರುತ್ತದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂದು ಸ್ಕೀಮ್ ಇದೆ, ಅದನ್ನ ಪ್ರೇರಣಾ ಸ್ಕೀಮ್ ಅಂತ ಕರೀತಾರೆ. ಇಟ್ಸ್ ಆಲ್ಸೋ ಕಾಲ್ಡ್ ದ, ಇದೊಂದು ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ ಕರೀತಾರೆ, ಹೌದಾ. ನೋಡಿ, ಅಂದ್ರೆ ಇದು ಈ ಯೋಜನೆ ಏನ್ ಮಾಡ್ತಾರೆ ಆಕ್ಚುಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತ ವಿಶೇಷವಾಗಿ ಪರಿಶಿಷ್ಟ ಜಾತಿ ನಿರುದ್ಯೋಗ ಇರ್ತಾರಲ್ಲ, ಅನ್ಎಂಪ್ಲಾಯ್ಡ್ ಇರ್ತಾರಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ಸ್ವಂತ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಏನ್ ಮಾಡ್ತಾರೆ, ಅವರಿಗೆ ಸುಮಾರು 25,000 ರೂಪಾಯಿ ಒಂದು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ವೆಚ್ಚ ಕೊಡ್ತಾ ಹೋಗ್ತಾರೆ. ಅಂದ್ರೆ ಅಮೌಂಟ್ ಫೈನಾನ್ಸ್ ಇದು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ 15,000 ರೂಪಾಯಿ ಅಂದ್ರೆ ಸಹಾಯಧನ ಕೊಡ್ತಾರೆ. ಜೊತೆಗೆ 10,000 ರೂಪಾಯಿ ಏನ್ ಮಾಡ್ತಾರೆ, ಅದಕ್ಕೆ ಅವರಿಗೆ ಬೀಜದನ ಅಂತ ಸಾಲವಾಗಿ ಕೊಡ್ತಾರೆ. ಆಕ್ಚುಲಿ ಅಂದ್ರೆ 15,000 ರೂಪಾಯಿ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟರೆ, ಸೊ 10,000 ರೂಪಾಯಿ ಅಂದ್ರೆ ಆಕ್ಚುಲಿ ಬೀಜದನ ಅಂತೇಳಿ ಲೋನ್ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಪ್ರೇರಣಾ ಅಥವಾ ಇದೊಂದು ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅದನ್ನ ಸ್ವಾವಲಂಬಿ ಅಥವಾ ಸಂಚಾರಿ ಮಾರಾಟ ಮಳಿಗೆ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ಚರ್ಮಕಾರ ಅಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಲೆದರ್ ಇಂಡಸ್ಟ್ರಿ ಅಂತ ಕರಿತೀವಿ. ಅಂದ್ರೆ ಚಪ್ಪಲ್ಗಳು ಮಾಡೋದಾಗಿರ್ಬೋದು, ಶೂಗಳು ಮಾಡೋದಾಗಿರ್ಬೋದು, ಬೆಲ್ಟ್ ಮಾಡೋದಾಗಿರ್ಬೋದು, ಇವುಗಳು ನಾವು ಲೆದರ್ ಇಂಡಸ್ಟ್ರಿ ಅಂತ ಕರಿತೀವಿ, ಹೌದಾ. ಸೊ ಹಾಗಾಗಿ ಅವ್ರಿಗೆ ಒಂದು ಸಮುದಾಯ ಇರುತ್ತಲ್ಲ, ಅವ್ರನ್ನ ನಾವು ಚರ್ಮಕಾರ ಅಂತ ಕರಿತಾ ಹೋಗ್ತೀವಿ. ಅವ್ರಿಗೆ ಏನಂದ್ರೆ ಅಂತ ಅಲ್ಲಿರುವಂತ ಯುವಕರಿಗೆ ಏನಂದ್ರೆ ಆಕ್ಚುಲಿ ಅವ್ರಿಗೆ ಕೂಡ ಸ್ವಯಂ ಉದ್ಯೋಗಗಳನ್ನ ಮಾಡ್ಕೊಳಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ, ಸೊ ಅವ್ರಿಗೆ ಕೂಡ ಏನ್ ಮಾಡುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಕೆಲವೊಂದು ಹಣಕಾಸಿನ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ಅಂದ್ರೆ ಅವ್ರು ವಿಶೇಷವಾಗಿ ಶೋರೂಮ್ ಮಾಡ್ಲಿಕ್ಕೆ, ತೆರೆಯಕ್ಕೆ ಅಥವಾ ಅವುಗಳನ್ನ ಒಂದು ಬ್ಯಾಂಕ್ ಅಂತ ಸಾಲ ಮಾಡಕ್ಕೆ ಕೂಡ ಅವಕಾಶ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಏನಂದ್ರೆ ಅಪ್ ಟು ತಾಲೂಕಿನ ಒಂದು ರೀತಿ ಏನ್ ಮಾಡ್ತಾರೆ 2 ಲಕ್ಷ ರೂಪಾಯಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ತಾಲೂಕಿಂದ ಜಿಲ್ಲಾ ಕೇಂದ್ರದಲ್ಲಿ ಪ್ಲೇಸ್ ಇರುತ್ತಲ್ಲ, ಅವರಿಗೆ 3 ಲಕ್ಷ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಮಹಾನಗರಕ್ಕೆ ಪಾಲಿಗೆ ಬರುವಂತ ಚರ್ಮಗಾರಿಗೆ ಎಷ್ಟು ಕೊಡ್ತಾರೆ ಅಂದ್ರೆ 4 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ರೀತಿ BBMP ಇರುವಂತ ಏನು ಚರ್ಮಕಾರ ಇರುತ್ತಲ್ಲ, ಅವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ದ ಸ್ವಾವಲಂಬಿ ಅಥವಾ ಸಂಚಾರಿ ಮಾರಾಟ ಮಳಿಗೆ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಚರ್ಮಕಾರರಿಗೆ ಸಂಬಂಧಪಟ್ಟಂತ ಯೋಜನೆ ಅಂತ ಕರೀತೀವಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ 2 ಸ್ಕೀಮ್ಗಳು ಕೂಡ ಕರೆಕ್ಟ್ ಆಗಿ ಇರುವಂತದ್ದು. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯಾ, ನೆಕ್ಸ್ಟ್ ನೋಡ್ತೋಗೋಣ. ಪ್ರಧಾನಮಂತ್ರಿ ಜನ ವಿಕಾಸ ಯೋಜನೆ ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ರೈತರು, ಅಲ್ಪಸಂಖ್ಯಾತರು, ಸರಕಾರಿ ಸೇವಕರು ಅಂದ್ರೆ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ದೇವದಾಸರು ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾದ್ರೆ ಈ ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನಾ ಅಥವಾ PMJVY ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಗೊತ್ತಿರಬೇಕು, ಅದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಸೊ ಒಂದು ಸ್ಕೀಮ್ ಅನ್ನ ಪ್ರಧಾನಮಂತ್ರಿ ಜನ ವಿಕಾಸ ಯೋಜನೆ ಅಂತ ಕರೀತಾರೆ. ಹಾಗಾದ್ರೆ ಏನಿದೆ ನೋಡಿ ಸ್ಕೀಮ್ ಆಕ್ಚುಲಿ. ಸೊ ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ ಇದೆಯಲ್ಲ, ಇದು ವಿಶೇಷವಾಗಿ ಅಂತಂದ್ರೆ ಆಕ್ಚುಲಿ ಅಲ್ಪಸಂಖ್ಯಾತ ಅಥವಾ ಮೈನಾರಿಟಿ ಕಮ್ಯುನಿಟಿ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಆಗಿದೆ. ಏನಂದ್ರೆ ಆ ಮೈನಾರಿಟಿ ಕಮ್ಯುನಿಟಿ ಅಥವಾ ಅಲ್ಪಸಂಖ್ಯಾತ ಸಮುದಾಯ ಇದೆಯಲ್ಲ, ಅವರ ಒಂದು ಶಾಲೆಗಳಿಗೆ, ಕಾಲೇಜುಗಳಿಗೆ
ಪಾಲಿಟೆಕ್ನಿಕ್ ಕಾಲೇಜ್ಗಳಿಗೆ, ಗರ್ಲ್ಸ್ ಹಾಸ್ಟೆಲ್ಗಳಿಗೆ, ITI ಸ್ಕೂಲ್ಗಳಿಗೆ ಅಥವಾ ಸ್ಕಿಲ್ ಡೆವಲಪ್ ಏನು ಮಾಡ್ತಿದ್ದಾರೆ ಆಕ್ಚುಲಿ ಅವರಿಗೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ಅವರಿಗೆ ಒಂದು ಸೌಲಭ್ಯಗಳನ್ನು ಕೊಡುವಂಥದ್ದು, ವಿಶೇಷವಾಗಿ ಅವರ ಒಂದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ದಟ್ ಈಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಜನ್ ವಿಕಾಸ್ ಕಾರ್ಯಕ್ರಮ ಅಥವಾ ಯೋಜನೆ ಅಂತ ಕರೀತಾರೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದಾರದ ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನೆ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಅಲ್ಪಸಂಖ್ಯಾತರ ಹಾಸ್ಟೆಲ್ ಕಟ್ಟೋದಾಗಿರ್ಬೋದು, ಅಂಗನವಾಡಿ ಕೇಂದ್ರಗಳು ಅಥವಾ ಲೇಬರ್ ವಾರ್ಡ್ ನಿರ್ಮಾಣಗಳಾಗಿರ್ಬೋದು ಅಥವಾ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿರ್ಬೋದು, ಈ ತರ ಆಕ್ಚುಲಿ ಅವರಿಗೆ ಒಂದು ಮೂಲ ಸೌಕರ್ಯಗಳು ಕೊಡುವಂಥದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಹೌದಾ? ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಇದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಕ್ಲಾಸು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.